ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆ 16ನೇ ಅಧ್ಯಾಯದ 3ನೇ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ತೇಜಃ ಕ್ಷಮಾ ಧೃತಿಃ ಶೌಚಮ ದ್ರೋಹೋ ನಾತಿಮಾನಿತಾಃ ಭವಂತಿ ಸಂಪದಂ ದೈವಿಂ ಅಭಿಜಾತಸ್ಯ ಭಾರತ. ಶ್ರೀಕೃಷ್ಣ ಯಾರು ಸ್ಥಿತಪ್ರಜ್ಞವನ್ನು ಪಡೆದುಕೊಂಡಂತಹ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಂತಹ ವ್ಯಕ್ತಿಯ ಆಗಿರ್ತಾನೆ, ಆತನ ಗುಣಲಕ್ಷಣಗಳು ಏನಾಗಿರ್ತವೆ ಅನ್ನುವಂತಹ ಮಾತನ್ನು ಮುಂದುವರೆಸ್ತಾ ಈ ಶ್ಲೋಕದಲ್ಲಿ ಅರ್ಜುನ ತೇಜಸ್ಸು, ಕ್ಷಮೆ, ಧೈರ್ಯ, ಬಾಹ್ಯಶುದ್ಧಿ, ಯಾರಲ್ಲಿಯೂ ಶತ್ರುತ್ವ ಇಲ್ಲದಿರುವುದು ಮತ್ತು ತನ್ನಲ್ಲಿ ಹಿರಿತನದ ಅಭಿಮಾನ ಇಲ್ಲದಿರುವುದು ಇವೆಲ್ಲವೂ ಕೂಡ ದೈವೀ ಸಂಪತ್ತನ್ನು ಪಡೆದು ಜನಿಸಿರುವ ಪುರುಷರ ಲಕ್ಷಣಗಳಾಗಿದ್ದಾವೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸೊ ಒಬ್ಬ ವ್ಯಕ್ತಿಯಲ್ಲಿ ತೇಜಸ್ಸು ಇರುತ್ತೆ ಅಂದರೆ ಆತನ ಮುಖವನ್ನು ನೋಡಿದಾಗ ಉತ್ಸಾಹ ಬರುತ್ತೆ. ಒಬ್ಬನ ಮುಖವನ್ನು ನೋಡಿದಾಗ ಬದುಕಿನ ಬಗ್ಗೆ ಅಭಿಮಾನ ಹುಟ್ಟುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ಕ್ಷಮಾಗುಣ ಇರುವಂಥದ್ದು, ಒಬ್ಬ ವ್ಯಕ್ತಿಯಲ್ಲಿ ಧೈರ್ಯ ಇರುವಂಥದ್ದು. ಯಾವುದಕ್ಕೆ ಧೈರ್ಯ? ಧೈರ್ಯ ಅಂದರೆ ಏನು? ಧೈರ್ಯ ಅಂದರೆ ಅಚಲವಾದಂತಹ ವಿಶ್ವಾಸ, ಗೊಂದಲ ಇಲ್ಲದೇ ಇರುವಂತಹ ಸ್ಥಿತಿ. ಹೋಗಿ ಕಳ್ಳತನ ಮಾಡಿಕೊಂಡು ಬರ್ತಾನೆ, 4 ಜನರಿಗೆ ಹೊಡೆದು ಬಿಡ್ತೇನೆ, ನಾನು ಪೊಲೀಸರಿಗೆ ಹೆದರೋದಿಲ್ಲ ಅಂದರೆ ಅದು ಧೈರ್ಯ ಅಲ್ಲ. ಧೈರ್ಯ ಅಂದರೆ ತಾನು ಮಾಡುವಂತಹ ಚಟುವಟಿಕೆಗಳು ಇದ್ದಾವಲ್ಲ, ಆ ಚಟುವಟಿಕೆಯ ಬಗ್ಗೆ ಆತ್ಮವಿಶ್ವಾಸ. ಬಾಹ್ಯವಾದಂತಹ ಶುದ್ಧಿ. ಬಾಹ್ಯವಾದಂತಹ ಶುದ್ಧಿ ಅಂದರೆ ಕೇವಲ ಸ್ನಾನ ಮಾಡಿ ಒಳ್ಳೆಯ ಬಟ್ಟೆಗಳನ್ನು ಹಾಕ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ. ಬಾಹ್ಯವಾದ ಶುದ್ಧಿ ಅಂದರೆ ಈ ಇಂದ್ರಿಯಗಳು, ನೋಡುವ ಅವನ ಕಣ್ಣುಗಳು, ಅದರಲ್ಲಿ ಶುದ್ಧತೆ ಇರುತ್ತೆ, ಆಡುವ ಮಾತಿನಲ್ಲಿ ಶುದ್ಧತೆ ಇರುತ್ತೆ, ತಾನು ಮಾಡುವ ಚಟುವಟಿಕೆಗಳಲ್ಲಿ ಶುದ್ಧತೆ ಇರುತ್ತೆ. ಯಾರಲ್ಲಿಯೂ ಕೂಡ ಆತನಿಗೆ ಶತ್ರುತ್ವ ಇರೋದಿಲ್ಲ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಏನೇ ಆಗಿರಬಹುದು, ಆದರೆ ವ್ಯಕ್ತಿಯನ್ನು ವ್ಯಕ್ತಿಶಃ ಗೌರವಿಸ್ತಾನೆ. ಆತನ ಶತ್ರುನೇ ಆಗಿದ್ದರೂ ಕೂಡ ಆತನಲ್ಲಿ ಶತ್ರುತ್ವವನ್ನು ಇಟ್ಕೊಳ್ಳೋದಿಲ್ಲ. ಈಗೋ ಪ್ರಾಬ್ಲಮ್ನಿಂದ ಹೊರತಾಗಿರುವಂಥದ್ದು ಅಂದರೆ ತನ್ನ ಹಿರಿತನದ ಅಭಿಮಾನ, ಅಂದರೆ ನಾನು ನನ್ನ ವಿಚಾರಗಳೇ ಶ್ರೇಷ್ಠ ಅನ್ನುವಂತಹ ಅಹಂಭಾವ ಅದು ಇಲ್ಲದೇ ಇರುವಂಥದ್ದು. ಈ ಗುಣಲಕ್ಷಣಗಳು ಯಾರಲ್ಲಿ ಇರ್ತಾವೆಯೋ ಅಂಥ ವ್ಯಕ್ತಿ ದೈವೀ ಸಂಪತ್ತನ್ನು ಪಡೆದು ಜನಿಸಿದ್ದಾನೆ ಅಂತ ಹೇಳಿ ನೀನು ಭಾವಿಸಬಹುದು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುವಂಥದ್ದು. ಸೊ ಈ ಗುಣಲಕ್ಷಣಗಳು ನಮ್ಮ ಒಳಗೆ ಹುಟ್ಟಬೇಕು. ಇವುಗಳು ಸಂಸ್ಕಾರಗೊಳ್ಳಬೇಕು. ಇವುಗಳು ಸಂಸ್ಕಾರಗೊಳ್ಳಬೇಕು ಅಂತ ಹೇಳಿದರೆ ನಾವು ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸುವ ಮನಸ್ಸು ನಮ್ಮದಾಗಬೇಕು. ಅಂದರೆ ಇದು ಹೇಗೆ ಸಾಧ್ಯ? ಧ್ಯಾನದ ಮೂಲಕ ಮಾತ್ರ ಅದು ಸಾಧ್ಯ. ನೀವು ಹಿಂದಿನ ದಾರ್ಶನಿಕರನ್ನು ಗಮನಿಸಿ. ಬಸವಣ್ಣ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಮಹಾವೀರ, ಶಂಕರಾಚಾರ್ಯರು, ಇವರಲ್ಲಿ ಕರುಣೆಯ ಸಾಗರವೇ ಇತ್ತು. ಗೌತಮ ಬುದ್ಧ, ಆತ ಯಾವತ್ತೂ ಕೋಪಿಸಿಕೊಳ್ಳಲೇ ಇಲ್ಲ. ಯಾಕೆ ಅಂದರೆ ಅಷ್ಟು ಶಾಂತ ಸ್ಥಿತಿಯನ್ನು ಅವರು ತಲುಪಿದ್ದರು. ಹೇಗೆ? ಧ್ಯಾನದ ಮೂಲಕ. ಆ ಸ್ಥಿತಿಯನ್ನು ತಲುಪಬೇಕು ಅಂತ ಹೇಳಿ ನಮಗನಿಸಿದರೆ ಇರುವ ಏಕೈಕ ಮಾರ್ಗ ಧ್ಯಾನವನ್ನೇ ಮಾಡಬೇಕು. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.